ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವಾಗ ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ಕಾರ್ನ ಸರ್ವಿಸ್ ಬಿಡೋದಿತ್ತು. ಕಿಲೋಮೀಟ್ರು 10,000 ಕಿಲೋಮೀಟರ್ ಸರ್ವಿಸ್ ಮಾಡಿಸ್ಬೇಕಿತ್ತು. ಆಗಲೇ 10:30 ಓಡ್ಬಿಟ್ಟಿತ್ತು. ಹಾಗಾಗಿ ಸರ್ವಿಸ್ನ ಮಾಡಿಸ್ಕೊಂಡು ಈಗ ಮನೆಗೆ ಬಂದೆ. ಅಥರ್ವನು ಬಂದ್ಬಿಡ್ತಾನೆ. 3 ಗಂಟೆ ಅಷ್ಟು ಬರ್ತಾನೆ ಅಥರ್ವ. ಸೊ ನಾನು ಈಗ ಮನೆಗೆ ಬಂದು ರೈಸ್ ಕಿಟ್ಟು ಅಡುಗೆ ಅಂದರೆ ಸಾಂಬಾರಿದೆ, ರೈಸ್ನ ಮಾಡಿ ಊಟ ಮಾಡಬೇಕು. ಸೊ ಅಷ್ಟರಲ್ಲಿ ನಾನು ಊಟ ಮಾಡೋಷ್ಟರಲ್ಲಿ ಅಥರ್ವನು ಬಂದ್ಬಿಡ್ತಾನೆ. ಈಗ ಅರೌಂಡ್ ಆಗಲೇ 2 ಗಂಟೆ ಆಗಿಬಿಟ್ಟಿದೆ. ನಂದು ಸ್ವಲ್ಪ ಕಾರ್ ಸರ್ವಿಸ್ ಎಲ್ಲ ಬಿಟ್ಟು ನಂದು ಆಫೀಸ್ ಕೆಲಸ ಎಲ್ಲ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದೆ. ಈಗ ರೈಸ್ಗಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಟ್ಟಿದ್ದೀನಿ, ರೈಸ್ ಆಗ್ತಾ ಇದೆ, ಸಾಂಬಾರು ಬಿಸಿ ಮಾಡಿ ಇಟ್ಟಿದ್ದೀನಿ. ಇವಾಗ ಅನ್ನ ಹಾಕ್ತಿದ್ದಂಗೆ ಊಟ ಮಾಡಬೇಕು. ತುಂಬ ಹೊಟ್ಟೆ ಹಸುವಾಗ್ತಾ ಇದೆ. ಅಷ್ಟರಲ್ಲಿ ಅಥರ್ವನು ಬರ್ತಾನೆ. ಸೊ ಅಥರ್ವ ಸ್ಕೂಲಿಂದ ಬಂದ. ಯಾಕೆ ಇವತ್ತು ಲೇಟು? 3 o'clock ತಾನೇ ಬರ್ತಿದೆ. ಇವತ್ತು 3:30 ಆಗಿದೆ. ಅದಕ್ಕೆ ಲೇಟ್ ಆಗೋಯ್ತಾ? ಸರಿ ಆಯ್ತು. ಶುಭಿಚಿ ಕೂತ್ಕೊಳ್ಳಿ. ಏನು ನಿನ್ನ ಫ್ರೆಂಡ್ ನಿರ್ಣಯ್ ಯಾಕೆ ನಿನ್ನ ಹತ್ರ ಇರಲಿಲ್ಲ ಎರೇಸರು? ನಿಂದಲ್ಲಿ ಶಾರ್ಪ್ನರು, ಎರೇಸರು, ಪೆನ್ಸಿಲ್ ಅಲ್ಲಿ ಬ್ಯಾಗ್ ಒಳಗಡೆ ಇದ್ಮೇಲೆ ಇದೇನಕ್ಕೆ ಇಸ್ಕೊಂಡೆ ನಿರ್ಣಯ ಹತ್ರ? ಅದೇ ಇವತ್ತೇ ಏನಕ್ಕೆ ಇಸ್ಕೊಂಡೆ ನಿನ್ ಫ್ರೆಂಡ್ ಹತ್ರ ಅಂತ? ಅದಕ್ಕೆ ಕೊಟ್ಟನೆ ಇಟ್ಕೊ ಅಂತ, ಅದಕ್ಕೆ ಇಸ್ಕೊಂಡ? ಸರಿ. ಯಾಕೆ ಇಷ್ಟೊಂದು ಬೇವ್ದೋಗ್ಬಿಟ್ಟಿದ್ಯಾ? ವ್ಯಾನಲ್ಲಿ ಸೆಕೆ ಐತಾ? ಫಸ್ಟ್ ನಿನ್ನೆ ಬಿಟ್ರ ಡ್ರೈವರ್ ಅಂಕಲ್ ಎಲ್ಲ ಕಡೆ ಸುತ್ಕೊಂಡು ಬಂದ್ರ? ಈಗ ಸ್ಕೂಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದ್ರಾ? ಬೇರೆ ಎಲ್ಲೂ ಹೋಗಿಲ್ಲ? ಸರಿಯಾಗಿದ್ರೆ. ಫ್ರೆಂಡ್ಸ್, ಈಗ ನವೀನ್ ಅವರು ಆಟೋ ಮಾಡಿಕೊಂಡು ಕಾರ್ ಸರ್ವಿಸಿಗೆ ಬಿಟ್ಟಿದ್ರಲ್ಲ, ಅದನ್ನು ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದಾರೆ. ಸೊ ಈ ವೆಹಿಕಲ್ಸ್ ವಿಚಾರದಲ್ಲೆಲ್ಲ ಅವರೇನ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅದ್ರ ಸರ್ವಿಸ್ ಇರ್ಬೋದು, ಸೊ ಏನೇ ಇದ್ರೂ ಅವರೇ ನೋಡ್ಕೊಳ್ಳೋದು. ಅದು ನಂದಾಗಿರ್ಬೋದು, ಅವ್ರದ್ದಾಗಿರ್ಬೋದು, ಬಟ್ ಇದ್ರ ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವ್ರದ್ದೇ ಆಗಿರುತ್ತೆ. ಸೊ ಸರ್ವಿಸ್ ಆಗಿರುತ್ತೆ ಇನ್ನೇನು ಅಂತ ಅಂದ್ಬಿಟ್ಟು ಕಾರ್ ಈಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಮಳೆ ವಾತಾವರಣ, ಅದಕ್ಕೆ ಇವರು ರ್ಯಾಪಿಡೋ ಮಾಡಿಕೊಂಡು ನಾನು ಬೈಕಲ್ಲಿ ಹೋಗ್ತೀನಿ ಅಂತ ಅಂದವರು ಆಮೇಲೆ ಆಟೋದಲ್ಲಿ ಹೋಗಿದ್ದಾರೆ. ಆ್ಯಂಡ್ ಫೈನಲಿ ಕಾರ್ ಕೂಡ ಸರ್ವಿಸ್ ಆಗಿತ್ತು. ಆ್ಯಂಡ್ ಅದನ್ನು ಈಗ ಈಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬಂದರು. ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಆ್ಯಕ್ಚುಲಿ ಒಂದು 2-3 ಡೇಸ್ ಬ್ಯಾಕೆ ಅಂದ್ಕೊಂಡಿದ್ದು, ಬಟ್ ಇವಾಗ ಕಾರ್ ಸರ್ವಿಸ್ಗೆ ಬಿಟ್ಟಿದ್ದು. ಕಾರು ಸರ್ವಿಸ್ ಆಯಿತು. ಸರ್ವಿಸಿಂದ ಮುಗಿಸ್ಕೊಂಡು ರಮ್ಯಾ ಅವ್ರನ್ನ ಪಿಕ್ ಮಾಡ್ಕೊಂಡು ನಾವೀಗ ಮನೆ ಕಡೆ ಹೊರಟಿದೀವಿ. ಸೊ ನಂಗೆ ಏನಾದ್ರು ಸ್ನ್ಯಾಕ್ಸ್ ಕೊಡಿಸಿ ಅಂತ ಅಂದೆ. ಏನು ಕೊಡಿಸ್ಲಿ? ಏನ್ ಬೇಕು? ಅದು ಈ ಸೀಟ್ ಕವರ್ಸ್ ಎಲ್ಲ ತೆಗೆದ್ಬಿಡಿ ಅಂತ ಹೇಳಿದ್ದೆ, ಪ್ಲಾಸ್ಟಿಕ್ ತೆಗ್ದಿಲ್ಲ ಅವರು. ಯಾಕೋ ನನಗೆ ಕಾರ್ ಸರ್ವಿಸು ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಅಲ್ಲಿ ಬೆಳವಾಡಿಗೆ ಮಾಡಿಸ್ತಿದ್ವಲ್ಲ, ಅದೇ ನನಗೆ ಕಂಫರ್ಟ್ ಅನಿಸ್ತು. ನೋಡಿಲಿ, ಇದೊಂದು ಕುಂಕುಮದ ಗುರುತು ಹೋಗಿಲ್ಲ. ಅಂದರೆ ಇಂಟೀರಿಯರ್ ಅಲ್ಲಿ ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ಕೇಳಿದ್ರಲ್ಲ ಸ್ನ್ಯಾಕ್ಸ್ ಬೇಕು ಅಂತ. ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತು. ಅದಕ್ಕೆ ಪೋಲಾರ್ ಬ್ಯಾಂಕ್ ಹೋಗಿ ಅಂತಿದ್ದ. ಆಮೇಲೆ ಚೇಂಜ್ ಇದೆ. ಕಾರ್ ಒಳಗೆ ಹಾಕ್ಬಿಡ್ತೀನಿ. ಸುಸ್ತಾಗ್ತಾ ಇದೆ. ನಿನ್ನ ಕಾರ್ ಓಡಿಸಲ್ಲ ಇನ್ಮೇಲೆ ನಾನು. ರೆಫ್ಯೂಸ್ ಮಾಡ್ತೀಯಾ ಅಂತೀಯ? ಇವರೇ ಜಾಸ್ತಿ ಅಲ್ಲ, ಏನೋ ರೆಫ್ಯೂಸ್ ಮಾಡ್ತೀಯಾ, ನಿನ್ಗೆ ಈ ಕಾರ್ ಸೆಟ್ ಆಗಲ್ಲ, ಹೆಣ್ಮಕ್ಳ ಕಾರು ಅಂತ. ಅದಕ್ಕೆ ಇನ್ಮೇಲೆ ಹೆಣ್ಮಕ್ಳ ಕಾರೆಲ್ಲ ನಾನು ಮುಟ್ಟಲ್ಲ, ಒಳಗೆ ಹಾಕ್ಬಿಡ್ತೀನಿ. ಬೇಕಾದ್ರೆ ನೀನು ತಗೊಂಡು ಹೋಗು, ನೋಡೋಣ. ಫ್ರೆಂಡ್ಸ್, ಆ್ಯಕ್ಚುಲಿ ಈಗ ಬೆಳಿಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೆನ್ನೆ ನೀವು ನನ್ನ ಕಾರಲ್ಲಿ ಬರಬೇಕಾದ್ರೆ ವೀಡಿಯೋದಲ್ಲೇ ನೋಡಿದ್ರಿ ಎಷ್ಟು ಟಯರ್ಡ್ ಆಗಿದೆ ಅಂತ. ಸೊ ಕಂಟಿನ್ಯೂ ಮಾಡಲೇ ಇಲ್ಲ ಅಲ್ವಾ? ನಾವೇನು ಬಂದು ಫುಲ್ ಸುಸ್ತಾಗಿ ಮಲ್ಕೊಂಡೇ ಬಿಟ್ಟೆ ಬೇಗ. ನೆನ್ನೆ ಆಲ್ಮೋಸ್ಟ್ ಒಂದು 8:30-9 ಮಲಗಿಬಿಟ್ಟಿದ್ದೆ ನಾನು. ನೀವೇನು ಅಂತ ಇದ್ದೀರಾ? ಅದೇ ಕೇಳ್ತಾ ಇದ್ದೀರಾ? ಇಲ್ಲಿ ಹೌದು ಅಂತ
ನನ್ನ ಮಗನಿಗೆ ಹೋಮ್ವರ್ಕ್ ಕೊಟ್ಟವ್ರೆ ಅವ್ರ ಮ್ಯಾಮು. ರೈಟ್ ಟೇಬಲ್ಸ್ ಫ್ರಮ್ 1 to 3 ಅಂತ ಕೊಟ್ಟವ್ರೆ. ಇವನು ಅಲ್ಲಿ ಹೇಳಿರೋದು 1 ಒನ್ಸ 3 ಒನ್ಸ 2 ಒನ್ಸ ಯಾಕೆ ಬರೆಯೋಕೆ ಹೇಳ್ತಾ ಇದೆಯಾ ಅಂತ ಕೇಳ್ಕೊಂಡು ಕೊಟ್ಟವನೆ. ಎರೇಸ್ ಮಾಡಿ ಬರ್ದಾ? ಮಕ್ಳಿಗೆ ಸ್ವಲ್ಪ ಅರ್ಥ ಮಾಡ್ಸೋಕ್ಕೆ ಸಮಯ ಬೇಕು ಆಯಿತಾ. ಈಗ ಅವ್ನಿಗೇನೋ ಅಲ್ಲಿ 1 ಒನ್ಸ 2 3 ಒನ್ಸ ಅಂತ ಇದ್ದರೆ ಅಲ್ಲಿ 1 ಮತ್ತು 3 ಅಷ್ಟೇ ಇರೋದು. 2 ಏನಕ್ಕೆ ಬರೆಯೋಕೆ ಹೇಳ್ತಾ ಇದೆಯಾ ಅಂತ ಹಠ ಮಾಡ್ಕೊಂಡು ಕೊಟ್ಟವನೆ. ಇಷ್ಟು ತನಕ ಅರ್ಥ ಮಾಡಿಸೋದೇ ಆಗೋಯ್ತು ನನಗೆ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಹೆಸರು ಕಾಳು ಸಬ್ಸಿಗೆ ಸೊಪ್ಪಲ್ಯ ಮಾಡೋಣ ಅಂತ ಈಗ ಆಲ್ರೆಡಿ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ, ಜೊತೆಗೆ ಹೆಸರು ಕಾಳು ವಿಷಲ್ ಹಾಕ್ಸಿಟ್ಟಿದ್ದೀನಿ, ಮಾಡಬೇಕು. ಆ್ಯಂಡ್ ನಿನ್ನೆ ವ್ಲಾಗಲ್ಲಿ ಸುಮಾರು ಜನ ಕೇಳಿದ್ರಿ ರಾಯರ್ದು ಪವಾಡ ಆಯಿತು ಮಿರಾಕಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ಅಂದ್ರಿ ಅಲ್ವಾ. ಸೊ ಅದ್ರ ಬಗ್ಗೆ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳಿದ್ರಿ. ಹಾಗಾಗಿ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ಯಾವ ಥರ ಅಂತ ಅಂದರೆ ಇತ್ತೀಚೆಗೆ ತುಂಬ ಅಂದರೆ ತುಂಬ ನೀವು ಒಂದು ವೆಹಿಕಲ್ಸಲ್ಲಿ ನೋಡಿರ್ಬೋದು, ಅಥವಾ ಪೂಜೆ ಪುನಸ್ಕಾರ ಮಂತ್ರಾಲಯಕ್ಕೀಗ ಜನಗಳು ಹೋಗ್ತಾ ಇರೋದನ್ನ ನೋಡ್ತಿರ್ಬೋದು. ಎಲ್ಲ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂದರೆ ಇತ್ತೀಚೆಗೆ ಎಷ್ಟು ವರ್ಷದಿಂದ 3 ಇಯರ್ಸಿಂದ ಅನಿಸುತ್ತೆ ತುಂಬ ಅಂದರೆ ತುಂಬ ಪೂಜೆ ಮಾಡ್ತಾರೆ ರಾಯರನ್ನ. ಸುಮ್ಮನೆ ಮಾಡಲ್ಲ, ಅದು ಮಿರಾಕಲ್ ಆಗೇ ಆಗುತ್ತೆ. ಆ್ಯಂಡ್ ನಾನು ಈ ಸಾಲ್ಟ್ ದೀಪದ ಬಗ್ಗೆ ಕೂಡ ಹೇಳಿದ್ನಲ್ಲ, ಅದೂ ಅಷ್ಟೇ. ನಾನು ನಿಮಗೊಂದು ಅಂದರೆ ನಾನು ಇನ್ ಡೀಟೇಲ್ ಆಗಿ ಶೇರ್ ಮಾಡೋದಕ್ಕಾಗಲ್ಲ. ಸೊ ಅದನ್ನು ಹೆಂಗೆ ಹೇಳಬೇಕು ಅದನ್ನು ನಾನು ಒಟ್ನಲ್ಲಿ ಕನ್ವೆ ಮಾಡ್ತೀನಿ ನಿಮಗೆ. ಬಟ್ ಏನಂತ ಅಂದರೆ ನಜರ್ ಇಸ್ ರಿಯಲ್ ಅಂತ ಹೇಳ್ತಾರೆ ನೋಡಿ. ದೃಷ್ಟಿ ಅನ್ನೋದೆಲ್ಲ ಖಂಡಿತವಾಗ್ಲೂ ಸತ್ಯ. ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ತುಂಬ ಡೆಪ್ತಾಗಿ ತೀರಾ ಪರ್ಸ್ನಲ್ ಇರೋದನ್ನೆಲ್ಲ ಶೇರ್ ಮಾಡೋದು ಬೇಡ ಅಂತ ಡಿಸೈಡ್ ಆಗಿದ್ದೀವಿ ನಾನು ನವೀನ್. ಹಾಗಾಗಿ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಯಾವುದೋ ಒಂದು ವಿಚಾರ ಅದ್ರ ಬಗ್ಗೆ ತುಂಬ ಅಂದರೆ ಎಸ್ಪೆಷಲಿ ನನಗೆ ತುಂಬ ಆಸೆ ಇಟ್ಕೊಂಡಿದ್ದೆ ಆ ವಿಚಾರದಲ್ಲಿ. ಆ್ಯಂಡ್ ಓಕೆ ಅಂದ್ಕೊಂಡಿದ್ದು ನಾನು ಹೇಳ್ತೀವಲ್ಲ, ನಮ್ಮ ಲೈಫಲ್ಲಿ ಯಾವುದೋ ಅಂದ್ಕೊಂಡಿದ್ದು ಅಷ್ಟೊಂದು ಈಸಿಯಾಗೆಲ್ಲ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದು ಓಕೆ, ಇನ್ನೇನೋ ಸಿಗ್ತಾ ಇದೆ ಅಂತ ಅಂದ್ಕೊಂಡ್ವಿ. ಹೋಗು ಮಕ್ಕಳು, ಬೇಗ ಬರ್ದ್ಬಿಡು, ಬೇಗ ರೆಡಿ ಆಗುವಂತೆ, ಹೋಗು ಬೇಗ ಹೋಗು, ಜಾಣ ಮಗ. ಅವರೆಲ್ಲ ನಮ್ಮ ಅಥರ್ವ ಎಷ್ಟು ಗುಡ್ ಗೊತ್ತಾ, ಹೋಗು ಮಗನ ತಾನೆ. ಅಥರ್ವ ಯಾಕೆ ಬೇಡದ ಅಂತ ಕೇಳ್ತಾವ್ರೆ ಎಲ್ಲ ಕಾಮೆಂಟಲ್ಲಿ. ಸೊ ಆ ವಿಚಾರವಾಗಿ ನಾನು ತುಂಬ ಆಸೆ ಪಟ್ಟಂಥ ವಿಷಯ. ಇಲ್ಲ, ನನ್ನ ಮಗ ಗುಡ್ಡಿದ್ದಾನೆ, ಬರೀತಾನೆ. ಹೇಳಿದ್ದೀನಿ ಬರೀ ನಾನು ಮಾತಾಡೋಕ್ಕೆ ಬಿಡಲ್ಲ ಇವರಪ್ಪ ಮಕ್ಕಳು. ಸೊ ನಾನು ಎಸ್ಪೆಷಲಿ ಇಬ್ಬರು ಸೇರಿ ನಿರ್ಧಾರನ ತೊಗೊಂಡಿದ್ವಿ. ಆ್ಯಂಡ್ ನನಗೆ ಅದ್ರ ಬಗ್ಗೆ ಸಖತ್ತು ಇಂಟ್ರೆಸ್ಟ್ ಇತ್ತು, ಮತ್ತು ಅದೊಂಥರ ಮಾಡಲೇಬೇಕು ಅನ್ನೋದೊಂದು ಛಲ ಕೂಡ ಇತ್ತು. ಅದು ಓಕೆ ಅಂತ ನಮಗೆ ಈಸಿಯಾಗಿಯೇ ಫೈಂಡ್ ಔಟ್ ಆಯಿತು ಅಲ್ವ ನವೀನ್. ಅದು ಓಕೆ, ಆ ಕೆಲಸಕ್ಕೆ ಹೋದ್ವಿ. ಬಟ್ ಆ ಕೆಲಸ ಆಗಲಿಲ್ಲ, ತುಂಬ ಡಿಸಪಾಯಿಂಟ್ ಆಯಿತು. ಅದಾದಮೇಲೆ ಏನಕ್ಕೆ ಅಂದರೆ ಕಾರಣ ಇಲ್ಲದೆ ಯಾವುದು ಕೂಡ ಏನೂ ಆಗಲ್ಲ. ಏನಾದರೂ ಒಂದು ಆಗ್ತಾಯಿದೆ ಅಂತ ಅಂದರೆ ಅದ್ರ ಹಿಂದೆ ರೀಸನ್ ಇದ್ದೇ ಇರುತ್ತೆ. ಆ ಸಮಯದಲ್ಲಿ ಎಷ್ಟು ಕಚ್ಚಾಡ್ಕೊಂಡಿದ್ದೀವಿ, ಜಗಳನೇ ಆಗೋಯ್ತು. ಇವ್ರು ಆಡಿದ 1-2 ಮಾತಿಂದ ಏನೇನೋ ಆಯಿತು ಅಂತ ಅಂದ್ಕೊಂಡು ಫುಲ್ಲು ನಂತರ ಸಮಾಧಾನನೇ ಇಲ್ಲ ನನಗೆ. ಯಾವ ಥರ ಅಂದರೆ ಯಾವುದೇ ಕೆಲಸ ಆಗಿರ್ಬೋದು, ನನ್ನ ಮೈಂಡಿಗೆ ಒಂದು ಸಲ ಬಂತು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ಅದು ಕಂಪ್ಲೀಟ್ ಆಗೋವರೆಗೂ ನನಗೆ ಸಮಾಧಾನನೇ ಇರಲ್ಲ. ಅಲ್ಲೇ ಇರಲ್ಲ. ನಾನೇನೋ ನನ್ನ ಆತರ ಅಥವಾ ನನ್ನ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ಅಲ್ಲಿ ಅದಾಗಲಿಲ್ಲ. ಆಯ್ತು, ಆ ಕೆಲಸ ಆಗಲಿಲ್ಲ. ಅದಾದ್ಮೇಲೆ ಒಂದಷ್ಟು ದಿನ ಇಬ್ರಿಗೂ ವಾರ್ ಆಯಿತು. ನೀನು ಎಲ್ಲೋದ್ರೂ ಹಿಂಗೆ ತಾಳ್ಮೆ ಇರಲ್ಲ, ಹಂಗೆ ಹಿಂಗೆ ಸಡನ್ನಾಗಿ ಮಾತಾಡ್ಬಿಡ್ತೀಯ, ರಿಯಾಕ್ಟ್ ಮಾಡ್ಬಿಡ್ತೀಯ, ಹಂಗೆ ಹಿಂಗೆ ಅಂತೆಲ್ಲ ಮಾತುಕತೆ ಆಯಿತು. ಅದಾದ್ಮೇಲೆ ಮತ್ತೆ ನಾವು ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ನೊಂದೇನೋ ಬರುತ್ತೆ, ಅದೇ ವಿಷಯ. ಆ ವಿಷಯ ಹೇಳ್ತಾ ಇದ್ದೆ, ನಾನು ರಮ್ಮಿಂಗ್ ಹೇಳ್ತಾ ಇದ್ದೆ, ನೋಡೋ ರಮ್ಯಾ, ಈಗ ನಮ್ಗೇನೋ ಏನೋ ಸಿಕ್ಕಿಲ್ಲ ಅಥವಾ ನಾವು ಮಾಡೋ ಕೆಲಸದಲ್ಲಿ ಅದು ನಮ್ಗೆ ಅದ್ರ ಫಲ ಸಿಕ್ಕಿಲ್ಲ ಅಂದರೆ ಅದರಲ್ಲಿ ನಮ್ಗೆ ಋಣ ಇಲ್ಲ. ಅಥವಾ ಭಗವಂತ ಅದನ್ನು ರಕ್ಷಿಸಿದ್ದಾನೆ. ಅದು ನಮ್ಗೆ ಏನೋ ಒಂದು ಸಿಕ್ಕಿಲ್ಲ ಅಂದರೆ ಅದು ಭಗವಂತನ ರಕ್ಷಣೆ ಆಗಿರ್ತದೆ. ಅದೇನಾದರೂ ಅದು ನಮ್ಗೆ ಸಿಗಬೇಕು ಅಂತ ಇದ್ದಾಗ ಸಿಕ್ಕಿದ್ರೆ ಅದು ದೇವ್ರ ವರ ಅನ್ಕೊಬೇಕು. ಸಿಕ್ಕಿಲ್ಲ ಅಂದರೆ ಅದರಿಂದ ಏನೋ ನಮ್ಗೆ ತೊಂದರೆ ಆಗ್ತಿದ್ದೇನೋ, ಅದಕ್ಕೆ ನಮ್ಗೆ ಸಿಕ್ಕಿಲ್ಲ ಅಂತ ಅನ್ಕೊಬೇಕು. ನಾನು ಪ್ರತಿ ಸಲ ಅದು ಹೇಳ್ತಾ ಇರ್ತೀನಿ. ಆದ್ರೆ ಆ ಮೂಮೆಂಟಲ್ಲಿ ನನಗೆ ಕೇಳೋಕ್ಕೆ ಪೇಷನ್ಸೇ ಇಲ್ಲ. ಬಟ್ ಇವ್ರು ಮಾಡಿದ್ದು ಕೂಡ ನಂಗೆ ಆ ಮೂಮೆಂಟಲ್ಲಿ ತಪ್ಪು ಅಂತ ಅನಿಸ್ತು. ಬಟ್ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಆಮೇಲೆ ಅನಿಸ್ತು. ಬಟ್ ಸ್ಟಿಲ್ ಹೇಳ್ಬೇಕಂದ್ರೆ ಇವರು ತುಂಬ ಬೇಗ ಕೋಪ ಮಾಡ್ಕೊತಾರೆ.
ಅದು ಎಲ್ಲ ಸಮಯದಲ್ಲೂ ಹೀಗೆ ಪಾಸಿಟಿವ್ ಆಗಿ ಕೋಪ ವರ್ಕೌಟ್ ಬಂದ್ಬಿಟ್ರು ಆಗಲ್ಲ. ನಾನು ಬೇರೆಯವ್ರ ಥರ ಅಲ್ಲ, ನನ್ನ ಬಾಯಲ್ಲಿ ಬರಬಾರ್ದು ಮಾತೆಲ್ಲ ಬಂದ್ಬಿಡ್ತದೆ. ಪಾಸಿಟಿವ್ ಎಲ್ಲ ಟೈಮಲ್ಲೂ ಅದು ಪಾಸಿಟಿವ್ ಆಗೇನೆ ಆಗಲ್ಲ ಆಯ್ತಾ, ಕೆಲವು ಸಮಯ ನೆಗೆಟಿವ್ ಆಗೋ ಆಗುತ್ತೆ. ನಾನು ರಾಯರನ್ನ ತುಂಬ ಪೂಜೆ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಪೂಜೆ ನನಗೆ ಅಂದರೆ ಕುತ್ಕೊಂಡ್ರು ನಿಂತ್ಕೊಂಡ್ರು, ನನಗೆ ಅಷ್ಟರಲ್ಲಿ ರಾಯರ ಹತ್ರ ಆಗಿಬಿಟ್ಟಿದ್ರು. ಈ ರಾಯರ ಬಗ್ಗೆ ತುಂಬ ಕೇಳಿದ್ದೀವಿ, ಎಲ್ರಿಗೂ ತುಂಬ ಒಳ್ಳೇದಾಗುತ್ತೆ ಅಂತಾರೆ. ಬಟ್ ನನ್ನ ಲೈಫಲ್ಲಿ ಏನಕ್ಕೆ ಎಲ್ಲ ಉಲ್ಟಾ ಆಗ್ತಾ ಇದೆಯಲ್ಲ, ಪಾಸಿಟಿವ್ ಆಗಿ ಆಗಬೇಕಾಗಿರೋದು ಕೂಡ ನೆಗೆಟಿವ್ ಆಗಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಯೋಚನೆ ಮಾಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಆದ್ರೂ ನನಗೆ ರಾಯರ ಮೇಲೆ ಇದ್ದಿದ್ದ ನಂಬಿಕೆ ಅಂತೂ ನಂಗೆ ಕಡಿಮೆ ಆಗಿರಲಿಲ್ಲ. ಇಲ್ಲ, ಒಳ್ಳೇದು ಹಾಗೇ ಆಗುತ್ತೆ ಅಂತ. ಸೊ ಹೀಗೆ ಒಂದು ದಿನ ಏನಾಯಿತು ಅಂದರೆ, ನಾನು ಹಿಂಗೆ ಏನೋ ಮೊಬೈಲಲ್ಲಿ ನೋಡಬೇಕಾದ್ರೆ ನಂಗೊಂದು ವ್ಯಕ್ತಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಕೆಲಸ ಸಕ್ಸಸ್ಫುಲ್ ಆಗಿ ಆಗೋಯ್ತು. ಅದು ಏನೋ ಆ ವ್ಯಕ್ತಿ ಹೆಸರು ಏನು ಗೊತ್ತಾ, ರಾಘವೇಂದ್ರ ಅಂತ. ಸೊ ಜೊತೆಗೆ ಆಮೇಲೆ ನಾವು ಮುಂಚೆನೇ ಏನಾದರೂ ಆ ಕೆಲಸ ಆಗಿದ್ದಿದ್ರೆ ನಮಗೆ ನಮಗೆ ಏನಾಗ್ತಾ ಇತ್ತು, 8-9 ಲಕ್ಷ ಲಾಸ್ ಆಯ್ತಾಯಿತ್ತು. ಆಗ್ತಾ ಇತ್ತು. ನನ್ನ ತಾಳ್ಮೆಯಿಂದ ಇಲ್ಲದೆ ಇರೋದು ನನಗೆ 8,68,000 ರೂಪಾಯಿ ಲಾಭ ಮಾಡ್ತು. ಸೊ ಅದು ಯಾವ ಥರ ಆಯಿತು ಅಂದರೆ, ನಮಗೆ ಒಂಥರ ಹೆಂಗಿದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ಅನ್ಕೊಬೇಕಾ ಅಂತ ಅನಿಸ್ಬಿಡ್ತು ಸೀರಿಯಸ್ಲಿ. ಸೊ ಈ ಥರ ನಾವು ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ ಈ ಥರ. ಏನಂತ ಅಂದರೆ, ನಮ್ಗೆ ದೇವ್ರು ಏನೋ ಒಳ್ಳೇದು ಮಾಡ್ತಾ ಇಲ್ಲ, ಏನೋ ಆಗ್ತಾ ಇಲ್ಲ ಅಂತ. ಆಮೇಲೆ ರಾಯರ್ ಫೋಟೋದಿಂದ ಹೂ ಆಗುತ್ತೆ ನೋಡಿ, ಅದ್ರ ಬಗ್ಗೆ ಕೆಲವರಂತೂ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆ್ಯಂಡ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅದನ್ನು. ಯಾವ ಥರ ಅಂದರೆ, ನಾನು ಇದ್ದೀನಿ ಇಲ್ಲಿ ಅಂತ ನಮಗೆ ಅವರು ಒಂದು ಸಿಗ್ನಲ್ ಕೊಡೋದಕ್ಕೆ ಅವ್ರೊಂದು ಸೂಚನೆ ಆಯಿತಾ ಅದು. ನಾನು ಎಷ್ಟೋ ಸಲ ಮನಸ್ಸಲ್ಲಿ ಅನ್ಕೊತೀನಿ, ಈಗ ನೀವು ಇಲ್ಲಿದ್ದೀರಾ, ನಾನು ಪೂಜೆ ಮಾಡ್ತಾಯಿದ್ದೀನಿ, ಅಟ್ ಪ್ರೆಸೆಂಟ್ ನೀವು ಇಲ್ಲಿದ್ದೀರಾ ಅಂತ ಅಂದರೆ ನಂಗೆ ಹೂ ಆಗಬೇಕು ಅಂದರೆ ಅದು ಹೂ ಆಗುತ್ತೆ. ಯಾವ ಥರ ಅಂತ ಅಂದರೆ ಅದನ್ನು ಹೇಳೋದಕ್ಕೆ ಆಗಲ್ಲ ಆಯಿತಾ. ಅಷ್ಟು ಅನುಭವಗಳಾಯಿತು. ಈ ಹಿಂದೆನೂ ಅಷ್ಟೇ ನಾನು ಹೇಳಿದ್ನಲ್ಲ, ಫಸ್ಟು ನನ್ನ ಮತ್ತು ನವೀನ್ ಅವ್ರ ಲವ್ ಮ್ಯಾಟರ್ ಗೊತ್ತಾಗಿದ್ದು ಗುರುವಾರನೇ. ಅದು ಅವತ್ತು ನಾನು ರಾಯರದು ಉಪವಾಸ ಮಾಡಿ ವ್ರತ ಮಾಡಿದ್ದೆ. ಮನೇಲಿ ಎಲ್ಲರಿಗೂ ಗೊತ್ತಾಗಿದ್ದಕ್ಕೆ ನಾವು ಫೈನಲಿ ಮದುವೆ ಆಗಂಗಾಯಿತು. ಅದು ಅವತ್ತೇ ಗೊತ್ತಾಗಿದೆ. ನಮ್ದೆಲ್ಲ ಲವ್ ಮಾಡಿ ಎಲ್ಲ ತುಂಬ ವರ್ಷ ಲವ್ ಮಾಡಿಕೊಂಡು ಓಡಾಡ್ಕೊಂಡು ಕಾಂಟ್ಯಾಕ್ಟ್ಗಳಿದ್ದಾವೆಲ್ಲ ಜಾಸ್ತಿ ವರ್ಷ ಇರಲೇ ಇಲ್ಲ. ಸೊ ರಾಯರ್ದು ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ವಿಚಾರಗಳಿದೆ. ನನಗೆ ಇವಾಗಂತೂ ಒಂದು ಲೈನ್ ಇದೆ ಅಂತ ಹೇಳಿದ್ನಲ್ಲ, ಅದು ಸಾಂಗ್ ಇದೆಯಲ್ಲ, ಚಿಂತೆ ಏಕೆ ಮನವೇ ಗುರು ರಾಘವೇಂದ್ರನಿರಲು ಅಂತ. ಏನೇ ಇರಲಿ, ಅದೆಷ್ಟು ಸಲ ಕೇಳ್ತೀನಿ. ಬಸ್ಸಲ್ಲಿ ಹೋಗ್ತಾ ಇದ್ರೆ, ಕಾರಲ್ಲಿ ಹೋಗ್ತಾ ಇದ್ರೆ ನಾನು ಅದನ್ನು ಕೇಳ್ಕೊಂಡೇ ಹೋಗೋದು. ಅದು ನಿಮ್ಗೆ ಏನೇ ವರಿಸಿರಲಿ ಬಿಟ್ಬಿಡಿ, ದೇವ್ರ ಪಾದಕ್ಕೆ ನೀವು ಕಂಪ್ಲೀಟಾಗಿ ಅರ್ಪಿಸ್ಕೊಂಡು ಅವ್ರು ಇದ್ದಾರೆ, ಅವ್ರು ನೋಡ್ಕೊತಾರೆ ಅಂತ ಬಿಟ್ಬಿಡಿ. ನಿಮ್ಗೆ ನಿಜವಾಗ್ಲೂ ತಲೆನೋವೇ ಬರಲ್ಲ, ಚಿಂತೆನೇ ಬರಲ್ಲ. ಅವ್ರು ಇದ್ದಾರೆ, ಅವ್ರು ನೋಡ್ಕೊತಾರೆ. ಏನಾಗಬೇಕು ಅದಾಗುತ್ತೆ. ರಾಯರಿಗೆ ಗೊತ್ತು ನಮಗೇನು ಕೊಡಬೇಕು, ನಮ್ಮ ಲೈಫಲ್ಲಿ ಯಾವಾಗ ಯಾರು ಬರಬೇಕು, ಯಾವ್ಯಾವ ಟೈಮ್ಗೆ ಯಾರ್ಯಾರಿಗೆ ಏನೇನು ಸಿಗುತ್ತೆ, ತಾಳ್ಮೆ ಇರಬೇಕು ಅಷ್ಟೇ. ಆಗೋದೆಲ್ಲ ಅವತ್ತು ಒಂದೊಂದ್ಸಲ ತಾಳ್ಮೆ ಕಳ್ಕೊಳ್ಳೋದು ಒಳ್ಳೇದಾಗುತ್ತೆ. ಏನಿಲ್ಲ, ಅದು ಏನೋ ಸಿಚುವೇಶನ್, ಬಟ್ ಇಟ್ಸ್ ನಾಟ್ ಗುಡ್ ಆಯ್ತಾ. ಓಕೆ, ನಮ್ಗೆ ಅರ್ಥ ಮಾಡ್ಕೊಂತೀನಿ. ಇರು ಪ್ಲೀಸ್ ನೋಡು. ಅದು ನನಗೆ ಬಾಯ್ಲಾಯ್ತು ಶೇರ್ ಮಾಡ್ಕೊಂಡಿದ್ದು. ಈಗ ಟೈಮ್ ಆಯ್ತು, ನಡೀರಿ. ಸೊ ಏನಂದ್ರೆ, ನನ್ನ ಕೋಪ ಮಾಡಿಕೊಂಡು ನನ್ನ ಕೆಲಸ ಹಾಳಾಗಿದ್ರಲ್ಲಿ ಒಂದೇನೋ ಒಂದಷ್ಟು ಅಮೌಂಟು ನನಗೆ ಸೇವ್ ಆಯಿತು ಅಂದರೆ ಅದು ಖುಷಿನೇ. ಬಟ್ ಆ ಥರ ಮಾಡಿದ್ದು ತಪ್ಪಾಯಿತು. ನನಗದು ಅರ್ಥ ಮಾಡ್ಕೊಂಡು ಅಲ್ಲಿ ಆಗಿದ್ದು, ಅವತ್ತು ತಾಳ್ಮೆ ಕೆಡ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿದ್ದು ಅವೆಲ್ಲ ನನ್ನ ತಪ್ಪು ಬಿಡಿ. ಅದೇನೋ ಎಲ್ಲ ದೈವ ನಿಶ್ಚಯ. ಯಾಕೆ ನಡೀರಿ, ಈಗ ಟೈಮ್ ಆಯಿತು. ನನ್ನ ಹೆಂಡತಿ ಅಂತೂ ಯಪ್ಪ ಭಗವಂತ. ನಾನು ಹಂಗೆ ಫ್ರೆಂಡ್ಸ್, ನಂಗೆ ಒಂಥರ ನಂಗೆ ಒಂದು ಗುರಿ ಅಂತ ಇಟ್ಕೊಬಿಟ್ರೆ ನಾನು, ಅದು ನಾನು ಹೊಡಿಯೋದೊಂದು ಬಾಕಿ. ನನ್ನ ಹೆಂಡತಿಗೆ ಇದ್ರೇನೆ ಬರಲ್ಲ ನನಗೆ. ರಾತ್ರಿ ಎಲ್ಲ ಬರೀ ಮಾತಾಯ್ತು, ಚುಚ್ಚಿ ಮಾತಾಡ್ದ ಅದೇ ವಿಷಯನ. ನಿಮ್ಮಿಂದ ಹಾಳಾಯ್ತು ಬರೀ ಹಾಳು ಮಾಡೋದೆ ಅಂತ. ಅಂದರೆ ಏನು ಆ ವಿಚಾರವಾಗಿ ಅವ್ರಿಗಿಂತ ಕನಸು ನನಗೆ ಜಾಸ್ತಿ ಇತ್ತು. ಹೌದು. ಸೊ ನನಗೆ ಬೇಕು ಅಂತ ಅಂದಿದ್ದನ್ನ ನನಗೆ ಅದನ್ನ ಪಡ್ಕೊಳ್ಳೋವರೆಗೂ ನನಗೆ ಸಮಾಧಾನ ಆಗೋದೇ ಇಲ್ಲ. ನಾನು ಸುಮ್ಮನೆ ಇರೋ ಮಗಳೇ ಅಲ್ಲ ಫ್ರೆಂಡ್ಸ್. ನನಗೆ ಅದು ಬೇಕು ಅಂತ ಅಂದರೆ ನನಗೆ ಬೇಕೇ ಬೇಕು. ಅದು ನಾನು ಬಿಟ್ಕೊಡೋ ಮಾತೇ ಇಲ್ಲ. ಅದು ನಂಗೆ ತುಂಬ ಹರ್ಟ್ ಆಗಿಬಿಡ್ತು. ನನಗೆ ಕೊರಗ್ಬಿಟ್ಟಿದ್ದೀನಿ. ಅಯ್ಯಪ್ಪ, ಊಟ ತಿಂಡಿನೇ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ, ನಿದ್ರೆ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ಸೊ ಹಿಂಗೆಲ್ಲ ಆಗುತ್ತೆ. ಸೊ ರಾಯರನ್ನು ನಂಬಿ, ಮತ್ತು ಉಪ್ಪಿನ ದೀಪ, ಇದೂ ಅಷ್ಟೇ ಸೈಮಲ್ಟೇನಿಯಸ್ ಆಗಿ ಆಯಿತು.
ಕೆಲಸ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ದೆ ಅಲ್ವಾ, ಸಂಕಲ್ಪ ಮಾಡ್ಕೊಂಡು ಶುಕ್ರವಾರ ದೀಪ ಹಚ್ಚಿದೆ. ಸೋಮವಾರ ನನ್ನ ಕೆಲಸ ಆಯಿತು. ಅಂದರೆ ಒಂದೇ ವಾರಕ್ಕೆ. ನಾನು ಹೇಳ್ತೀನಲ್ಲ ಯಾಕೆ ನಾನು ಅಷ್ಟೊಂದು ಸಲ ಉಪ್ಪಿನ ದೀಪ ಹಚ್ತೀನಿ ಅಂತ ಅಂದ್ಬಿಟ್ಟು. ಸೊ ಎಲ್ಲ ದೇವರುಗಳ ಆಶೀರ್ವಾದ ಏನೋ ಪಾಸಿಟಿವ್ ಆಗಾಯಿತು. ನಡೀರಿ ಎದ್ದು ಟಿಫನ್ ಮಾಡೋಕ್ಕೆ ಚಪಾತಿ ಒತ್ತಿ ಬೇಯಿಸಿ ಅದನ್ನೆಲ್ಲ ಮಾಡಿ ಅಂಗಡಿಗೆ ಗೋಧಿ ಹಿಟ್ಟು ತಂದು ಕೊಟ್ಟಿದ್ದೀನಿ, ಸಬ್ಸಿಗೆ ಸೊಪ್ಪು ತಂದು ಕೊಟ್ಟಿದ್ದೀನಿ, ಗೋಧಿ ಹಿಟ್ಟು ಕಲಸ ಆಯಿತು. ಇನ್ನೇನು ಮಾಡಿ ನೀರು ಬಸ್ಕೊಡಿ, ಅದನ್ನ ಈರುಳ್ಳಿ ಹೆಚ್ಚಿಟ್ಟಾಗಿದೆ, ಕೊತ್ತಂಬರಿ ಹೆಚ್ಚಿಟ್ಟಾಗಿದೆ, ಕೊತ್ತಂಬರಿ ಸಬ್ಸಿಗೆ ಸೊಪ್ಪು ಹಚ್ಚಬೇಕು. ನಡೀರಿ ಆಯಿತು ನಡ್ರಿ. ಅದೇನು ಬುರ್ಸ್ಕೊಳಕೈತಲ್ಲ ಸಬ್ಸಿಗೆ ಸೊಪ್ಪು ಒಂಥರ ಉದುರಿ ಹೋಗುತ್ತೆ. ನಡೀರಿ ಎದ್ದು ಎದ್ದೇಳೋದಿಲ್ಲ. ಫ್ರೆಂಡ್ಸ್, ಈಗ ನಾನು ಹೆಸರು ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು ಮಾಡ್ಕೊಂಡಾಗ ರೈಸ್ ಜೊತೆಗಿರ್ಬೋದು, ಮತ್ತು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಯಾವ ಥರ ಅಂತ ಅಂದರೆ, ಈ ಹೆಸರು ಬೇಳೆನ ತೊಳೆದು ಅದನ್ನು ಒಂದು 3-4 ವಿಷಲ್ ಹಾಕಿಸ್ಕೋಬೇಕು. ಚೆನ್ನಾಗಿ ಬಾಯ್ಲ್ ಆಗಬೇಕದು. ಅದಾದಮೇಲೆ ಅದನ್ನು ಬಸ್ತಿಟ್ಕೊಂಡು ಹೆಸರು ಕಾಳು ಇಟ್ಕೊಬೇಕು. ಇದಕ್ಕೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಸಬ್ಸಿಗೆ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೀಗ ಬೇಯಿಸಿ ಇಟ್ಕೊಂಡಿರೋವಂಥ ಈ ಒಂದು ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಅಂದರೆ ಸ್ವಲ್ಪ ಕಾಳು ಬೇಯಿಸ್ಕೋಬೇಕಾದ್ರೆ ಹಾಕಿರ್ತೀವಿ. ಸೊ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಹೆಲ್ತ್ ವಿಚಾರವಾಗೂ ಅಷ್ಟೇ ತುಂಬ ಒಳ್ಳೆಯದು. ಇದು ನಮ್ಮ ಆರೋಗ್ಯಕ್ಕೆ ಹೆಚ್ಚಿನಾಗಿ ಪ್ರೋಟೀನ್ ಸಿಗುತ್ತೆ ನಮಗೆ ಈ ಹೆಸರು ಕಾಳಿಂದ. ಸೊ ಸಬ್ಸಿಗೆ ಸೊಪ್ಪನ್ನು ಸೇರಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಬೇಕು, ಅದನ್ನು ನಾನು ಹೇಳೋದು ಮರ್ತೋದೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುರಿದಿಟ್ಕೊಂಡಿರೋವಂಥ ತೆಂಗಿನ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಸಖತ್ತಾಗಿರೋವಂಥ ಹೆಸರು ಕಾಳಿನ ಪಲ್ಯ ರೆಡಿ ಆಗುತ್ತೆ. ಮಕ್ಕಳು ಅಷ್ಟೇ ಚಪಾತಿ, ರೊಟ್ಟಿ ಜೊತೆಗೆಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಎಸ್ಪೆಷಲಿ ಚಪಾತಿ ಜೊತೆಗೆ ನಂಗೆ ತುಂಬ ಲೈಕ್ ಆಯಿತು. ಸೊ ನೋಡಿ, ಫೈನಲಿ ರೆಸಿಪಿ ರೆಡಿಯಾಗಿದೆ. ಹೆಸರು ಕಾಳಿನ ಮತ್ತು ಈ ಸಬ್ಸಿಗೆ ಸೊಪ್ಪಿನ ಪಲ್ಯ. ಈಗ ಅಥರ್ವಂಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಅವನನ್ನು ಸ್ಕೂಲಿಗೆ ಕಳಿಸ್ಬೇಕು. ನಾನು ಕೂಡ ಈಗ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ಹೊರಡಬೇಕು. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.